ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ ಕಣಮ್ಮ ನನಗಂತೂ. ಅಂಗಡಿ ಎಲ್ಲ ಸುಟ್ಟೋಯ್ತು ಅಂತ ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ ಕಣಮ್ಮ. ನಿದ್ದೆನೇ ಬರೋಂಗಿಲ್ಲ. ಎಷ್ಟು ಕಣ್ಣು ಮುಚ್ಕೊಂಡು ಮನಿಕೊಂಡ್ರು ಬಿಗ್ಗೆ ಕಣ್ಣು ಮುಚ್ಕೊಂಡ್ರು ಬತ್ತಾನೇ ಇಲ್ಲ ಕಣಮ್ಮ ನಿದ್ದೆ. ಅದು ಯಾಕೋ ಏನೋ ಗೊತ್ತಿಲ್ಲ, ನಿದ್ದೆನೇ ಬತ್ತಾ ಇಲ್ಲ ನನಗೆ. ನನಗೂ ನಿದ್ದೆ ಬರಲಿಲ್ಲಮ್ಮ. ಏನು ಮಾಡ್ತೀಯ? ಏನು ಮಾಡಬೇಕೋ ಏನೋ ಇನ್ಮೇಲೆ ಕೆಲಸನ. ಅಂಗಡಿನೂ ಸುಟ್ಟೋಯ್ತು ಅಂತೇಳಿ ನಾನು ರಾತ್ರಿನೂ ಉಮ್ಲಿಲ್ಲ, ರಾತ್ರಿಯೆಲ್ಲ ಮನೆ ಕೆಮ್ಮಲು ಇಲ್ಲ. ಒಂಥರ ಬೇಜಾರಾದಂಗೆ ಆಯಿತು. ಏನು ಮಾಡೋಣ? ಹಿಂಗಾದ್ರೆ ಯಾರಿಗೆ ತಾನೇ ನಿದ್ದೆ ಬರುತ್ತೆ ಹೇಳು? ಯಾರಿಗೂ ನಿದ್ದೆ ಬರೋದಿಲ್ಲ ಹಿಂಗಾದ್ರೆ. ಏನಿಲ್ಲ ಈ ಪಟ್ಟು ಇಬ್ಬರಳ ಏನೋ ಕೆಲ್ಸಕ್ಕೆ ಹೋಗೋದು ನೋಡ್ರಿ. ಇನ್ನದನು ಇರೋದು ಅಂಗಡಿನೂ ಸುಟ್ಟೋಯ್ತು, ಇನ್ನು ಕೆಲ್ಸಕ್ಕೆ ಹೋಗ್ರಿ. ನಮ್ಮ ಮನೆಯಾಗ ಇರೋದಾದ್ರೆ ಕೆಲ್ಸಕ್ಕೆ ಹೋಗ್ಬೇಕಮ್ಮ, ಇಲ್ಲಾಂದ್ರೆ ನಿಮ್ಮ ಪಾಡಿಗೆ ನೀವು ಎತ್ಲಗಾನ ಹೋಗ್ರಿ ಕೆಲ್ಸಕ್ಕೆ. ಏನು ಕೆಲ್ಸಕ್ಕೆ ಹೋಗೋಣ ಅಕ್ಕ? ಇನ್ನೇನು ಮಾಡೋಣ? ಕೆಲ್ಸಕ್ಕೆ ಹೋಗ್ಲೇಬೇಕು. ಯಾವ ಕೆಲ್ಸಕ್ಕೆ ಹೋಗೋಣ ಅಂತ ಹೇಳಬೇಕು. ಇಂಥ ಕೆಲ್ಸಕ್ಕೆ ಹೋಗು ಅಂದರೆ ಹೋಗ್ತೀವಿ, ಇನ್ನೇನು ಮಾಡೋಣ? ಕೂಕೊಂಡಿದ್ರೆ ಹಂಗೆ ಬರುತ್ತೆ. ಮತ್ತು ನಾನು ನನಗೆ ಒಂದು ಇಬ್ಬರು ಸಾಹುಕಾರು ಪರಿಚಯ ಇದ್ದಾರೆ. ಅವರು ಮನೆ ಕೆಲಸಕ್ಕೆ ಬೇಕು ಅಂತೇಳಿ ಹೇಳ್ತಿದ್ರು. ಮನೆ ಕೆಲ್ಸಕ್ಕೆ ಹೋಗ್ರಿ ನೀವಿಬ್ರು. ನನಗೆ ದುಡ್ಡು ತಂದು ಕೊಡಬೇಕು. ದುಡ್ಡು ತಂದು ನಮ್ಮ ಮನೆಗೆ ಕೊಡಂಗಿದ್ರೆ ಕೆಲ್ಸಕ್ಕೆ ಹೋಗಿ ನಮ್ಮ ಮನೆಯಾಗ ಇರೋಂಗಿದ್ರೆ ಇರ್ರಿ, ಇಲ್ಲ ಈ ಮನೆಯಾಗೆ ನಿಮಗೆ ಜಾಗ ಇಲ್ಲ. ದುಡ್ಡಮ್ಮ ಹೋಗ್ತೀವಿ. ಅಲ್ಲಿ ಅಂಗಡಿ ಹತ್ರ ಹೋಗ್ಬಿಟ್ಟು ಆ ಓನರ್ ಹತ್ರ ಅದೇನು ಮಾತಾಡೋಣ. ಆ ಓನರ್ ಹತ್ರ ಅದೇನು ಮಾತಾಡ್ಕೊಂಡು ಅಲ್ಲಿ ಹೆಂಗಾಗೈತೆ ಏನು ಅಲ್ಲೆಲ್ಲ ನೋಡ್ಕೆ ಬಂದು ಆಮೇಲೆ ನಾಳೆಯಿಂದ ಹೋಗ್ತೀವಿ. ನೋಡ್ಕೊಂತೀವಿ ಬಿಡು, ಯಾವ್ದಾನ ಒಂದು ಕೆಲಸ ನೋಡ್ಕೊಂಡು ಹೋಗ್ತೀವಿ ಬಿಡ್ದಡಮ್ಮ. ಇಬ್ರು ಕೆಲ್ಸಕ್ಕೆ ಹೋಗಿದ್ದು 1 ರೂಪಾಯಿನೂ ಇಕ್ಕೆಮಂಗಿಲ್ಲ. ನನಗೆಲ್ಲ ಕೊಡಬೇಕು ನಮ್ಮ ಮನೆಯಾಗಿದ್ದ ಮೇಲೆ. ಕೆಲಸಕ್ಕೆ ಒಂದಿನ ತಪ್ಪಂಗೆ ಹೋಗ್ಬೇಕು. ಒಂದಿನ ತಪ್ಪಂಗೆ ಹೋಗಿ ದುಡ್ಡು ನನ್ನ ಕೈಗೆ ದುಡ್ದು ತಗೊಂಬಂದು ಕೊಡ್ಬೇಕಮ್ಮ. ಹಂಗಮ್ಮಂಗಿದ್ರೆ ನಿಮಗೆ ಜಾಗ. ನಾನಿವತ್ತು ನೀವು ಬೀದಿಗೆ ಬಿದ್ದಿರೋರನ್ನ ಮನೆಯಾಗ ಕರ್ಕೊಂಬಂದು ಇಕ್ಕೇನಿದ್ದೀನಿ. ಮನೆಯಾಗ ಕರ್ಕೊಂಬಂದು ಇಕ್ಕಿದ್ದೀನಿ ಅಂದರೆ ನನಗೇನೇನು ಪುಕ್ಸಟ್ಟೆ ಬರೋಲ್ಲ. ನೀವಿಬ್ರು ಕೆಲಸ ಮಾಡಬೇಕು. ಕೆಲಸ ಮಾಡಿ ನನಗೆ ದುಡ್ಡು ತಗೊಂಬಂದು ಕೊಡಬೇಕು. ದುಡ್ಡು ತಗೊಂಬಂದು ಕೊಟ್ಟರೆ ಮಾತ್ರ, ಇಲ್ಲಾಂದರೆ ನನಗೇನೇನು ಎಲ್ಲ ದುಡ್ಡು ಹೊರಿಯಲ್ಲ. ಗೊತ್ತೇ ಐತೆ ನನಗೆ ಯಾವ ರೀತಿ ತೊಂದರೆ ಆಗಿದೆ, ಯಾವ ರೀತಿ ಪ್ರಾಬ್ಲಮ್ ಆಗಿದೆ ಅಂತೇಳಿ ನಿಮಗೆ ಗೊತ್ತೇ ಐತೆ. ನನಗೆ ದುಡ್ಡು ಹೆಂಗೆ ನಮ್ಮದು ಹೋಯ್ತು ಅಂತ ಹೇಳಿ ಏನು ಮಾಡೋಣ? ನಿಮ್ದು ಹಂಗೇನೆ ಆಯಿತು. ಅಂಗಡಿ ಏನು ಮಾಡೋಕ್ಕಾಗಲ್ಲ. ಅಂಗಡಿ ತಕ್ಕ ಹೋಗೋಣ ಇವಾಗ. ಎಲ್ಲ ಫಸ್ಟ್ ಮನೆ ಕೆಲಸ ಎಲ್ಲ ಮುಗಿಸ್ಬಿಡ್ರಿ. ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿ ಗಿಂಡಿ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿಟ್ಟು ಎಲ್ಲ ಪಾತ್ರೆ ತೊಳೆದು ನೆಲ ಒರೆಸಿ ಮನೆ ಕೆಲಸ ಏನಿದ್ರು ಮುಗಿಸಿ ಹೋಗ್ಬೇಕು. ಓನರ್ ಹತ್ರ ಮಾತಾಡ್ಕೊಂಡು ಅಲ್ಲಿ ಅಂಗಡಿ ಹತ್ರ ಹೆಂಗಾಗಿದೆ ಏನು ಎಲ್ಲ ನೋಡ್ಕೊಂಬರ್ಬೇಕು. ಫಸ್ಟ್ ಮನೆ ಕೆಲಸ ಎಲ್ಲ ಮುಗಿಸ್ಬಿಡ್ರಿ. ನಾನು ಟೀ ಕಾಫಿ ಇನ್ನೂ ಏನೂ ಕುಡ್ದಿಲ್ಲ. ನನಗೆ ಫಸ್ಟ್ ಒಂದು ಲೋಟ ಹಾಲು ಕಾಸು ಕೊಡ್ರಿ. ಟೀ ಕಾಫಿ ಮಾಡ್ತಿರೋ ಏನೋ ಹಾಲು ಕಾಸ್ತಿರೋ ಗೊತ್ತಿಲ್ಲ. ಏನೋ ಒಟ್ಟಿನಲ್ಲಿ ನನಗೆ ಮಾಡಿಕೊಡ್ರಿ. ಅಡುಗೆ ಮನೆ ಒಂದು ಪಾತ್ರೆ, ಒಂದು ರಾಶಿ ಪಾತ್ರೆ ಬಿದ್ದಿದ್ದಾವೆ, ಪಾತ್ರೆ ತೊಳಿರಿ. ಎಲ್ಲ ಮಾಡಿರಿ. ಎಲ್ಲ ಮಾಡಿ ನನಗೆ ಬೇಗನ ಸ್ನಾನಕ್ಕೆ ಹೋಗ್ತೀನಿ. ಸ್ನಾನಕ್ಕೆ ಹೋಗಿ ನಾನೆಲ್ಲ ರೆಡಿ ಆಗ್ತೀನಿ. ಅಷ್ಟೊತ್ತಿಗೆ ಹೋಗಿ ಓನರ್ ಹತ್ರ ಮಾತಾಡಿಕೊಂಡು ಏನು ಅಡ್ವಾನ್ಸ್ ಬಗ್ಗೆ ಏನು ಹೇಳ್ತಾರೆ, ಏನು ಅಡ್ವಾನ್ಸ್ ಇಸ್ಕೊಂಡಿದ್ದಾರಲ್ಲ ಅದನ್ನೆಲ್ಲ ಕೇಳ್ಕೊಂಡು ಬರೋಣ. ಅದೇನೇನು ಕ್ಲೀನಿಂಗ್ ಮಾಡಬೇಕೋ ಏನೋ ಅಲ್ಲಿ ಸುಟ್ಟಿರೋದನ್ನೆಲ್ಲ ಕ್ಲೀನ್ ಮಾಡಿ ಬರೋಕ್ಕಾಗುತ್ತೆ. ಸರಿ ಆಯ್ತಕ್ಕ. ಒಂಥರ ಬೇಜಾರಾಗೈತೆ ಹೇಳಿ. ಇನ್ನೊಂದು 2 ದಿವಸ ಬಿಟ್ಕೊಂಡು ಹೋಗ್ತೀವಿ. ಏನು ಮಾಡೋಣ? ಹೋಗ್ತೀವಿ ಹೇಳಿ, ಮನೆ ಕೆಲಸಕ್ಕೆ ಹೋಗ್ತೀವಿ. ಏನು ಮಾಡೋಣಮ್ಮ? ಇವಾಗ ನಮ್ಮದು ಟೈಮ್ ಸರಿ ಇಲ್ಲ. ಆಮೇಲೆ ಮನೆ ಕೆಲಸನ ಮಾಡಬೇಕು, ಎಲ್ಲ ಕೆಲಸನೂ ಮಾಡಬೇಕು. ಹೇಳಿದ್ದೀನಿ. ಇವಾಗ ಸುಮ್ಮನೆ ಅಲ್ಲೂ ಇಲ್ಲೂ ಹೋದರೆ ನಿಮ್ಗೆ ಕೆಲಸ ಮಾಡೋಕ್ಕೆಲ್ಲ ಆಗಲ್ಲ. ನಿಮ್ಗೆ ಒಟ್ಟು ಬರೋದಿಲ್ಲ. ಇಲ್ಲದೆಲ್ಲ ಅವಾಂತರ ಮಾಡ್ಕೊಂಬತ್ತೀರ. ಅದಕ್ಕೇ ಮನೆ ಕೆಲಸಕ್ಕೆ ಹೋಗ್ರಿ. ಮನೆ ಕೆಲಸಕ್ಕೆ ಹೋದರೆ ಸುಮ್ಮನೆಲ್ಲ ಕೆಲಸ ಮಾಡ್ಕೊಂಡು ಸಂಬಳ ತಗೊಂಡು ಬರ್ಬೋದು. ಅಲ್ಲಿ ಊಟ ಎಲ್ಲ ಕೊಡ್ತಾರೆ. ಊಟದ್ದೆಲ್ಲ ಉಳಿತೈತೆ ಎಲ್ಲ. ನಾನು ಹೇಳಿದ್ದೀನಿ, ಒಂದಿಬ್ಬರು ಮನೆಗೆ ದಿವಸ ನೀವಿಬ್ಬರು ನೀನು 2 ಮನೆ ಮಾಡು. ಅಲ್ಲೊಂದು 4,000, ಅಲ್ಲೊಂದು 4,000, 8,000, 8,000 ಕೊಡ್ತಾರೆ. ತಿರ್ಗಾ ಬಂದು ಏನಾದ್ರೂ ಬೇರೆ ಬೇರೆ ಕೆಲಸ ಮಾಡೋದೇನಾದರೂ ಮಾಡಿರಿ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಬಂದು ಬೇಗ ಬರ್ತೀರಾ? ಇಲ್ಲಾಂದರೆ ಒಂದೊಂದು 3 ಮನೆ ಮಾಡ್ಕೊಂಬರ್ರಿ. 4,000 ಅಂತಂದರೆ 12,000 ದುಡ್ಡು ಆಗುತ್ತೆ. 4 3 12, 12,000 ದುಡ್ಡು ಆಗುತ್ತೆ. 12,000 ದುಡ್ಡು ಆದರೆ ಸಾಕು. 12,000 ಅಂದರೆ 24,000. 24,000 ದುಡ್ಡು ನನ್ನ ಕೈಗೆ ತಗೊಂಬಂದು ಕೊಡ್ರಿ ಅಷ್ಟೇ. ತಗೊಂಬಂದು ಕೊಟ್ಟರೆ ನಾನು ಮನೆಯಾಗೆಲ್ಲ ನೋಡ್ಕೊಂತೀನಿ. ಇನ್ನೇನು ಎಲ್ಗೂ ಹೋಗ್ಬೇಡ್ರಿ, ಇಲ್ಲೇ ದುಡ್ಡು ನನ್ನ ಕೈಗೆ ಕೊಡ್ರಿ. ಸರಿ ಆಯ್ತಕ್ಕ. ಈಗ ಎಲ್ಲ ರೆಡಿ ಆಗಬೇಕು. ಮನೆ ಕೆಲಸ ಹಂಗೆ ಐತೆ, ಎಲ್ಲ ಬೇಗ ಮನೆ ಕೆಲಸ ಮಾಡಬೇಕು. ಮಕ್ಕ ಎಂತ ಯಾಕಂಗೆ ಆಡ್ತಾಳೋ ಏನೋ ಹೇಳತ್ಲಾಗೆ. ಅಯ್ಯಪ್ಪ, ಏನೋ ಒಂದಿಟ್ಟು ಇವಂಗೆ ಆಗಿರತ್ತಂತ ನಮ್ಮನ್ನ ಹೆಂಗಿದ್ದು ಮಾಡ್ತಾ ಇದ್ದಾಳೆ ನೋಡು. ನಾವು ಕೆಲ್ಸಕ್ಕೆ ಹೋದ್ರೆ ನಾವೇನೇ ಇಕ್ಕೋಬೋದಪ್ಪ ದುಡ್ಡು ಇವಳು ಕೈ ಕೊಡ್ಬೇಕೆ? ಏನೋ ಸಂಬಂಧಿಕರು ನೋಡ್ಕೊಂತಾರೆ ಅಂದರೆ ನೋಡು. ಯಾರು ಆಗಲ್ಲ ಕಣಮ್ಮ, ಯಾರು ನೋಡ್ಕೊಂಬಲ್ಲ ನೋಡು. ನಮಗೆ ಎದ್ದಳು ಎದ್ದು ಕೆಲಸ ಐತೆ. ಎಲ್ಲನ ಪಾತ್ರೆಗಳೆಲ್ಲ ಹಂಗಿದಾವೆ. ಆತು ಮಾಡಲ್ಲ ಇವಾಗಂತೂ ಮರಗಿತ್ತು. ನಮ್ಮ ಅಕ್ಕ ನಮ್ಮನ್ನೇನು ಒಳ್ಳೆ ಮನೆ ಕೆಲಸ ತರ್ತಾರೆ ಇಕ್ಕೊಂಡವಳೆ ಬಿಡು. ನನ್ನ ತಂಗಿಯೆಲ್ಲ ಕಷ್ಟ ಬಂದೈತಲ್ಲ ಅವಳಿಗೆ ಅಂತ ಹೇಳಿ ಸ್ವಲ್ಪನೂ ಯೋಚನೆ ಮಾಡೋಕೆ ಹೋಗಲ್ಲ ಅವಳು. ಏನು ಯೋಚನೆ ಮಾಡೋದೇ ಇಲ್ಲ. ಹೆಂಗೆ ಮಾತಾಡ್ತಾಳೆ ನೋಡಿ ನಮ್ಮ ಅಕ್ಕಯ್ಯ. ಯಪ್ಪ ದೇವ್ರೆ, ತುಂಬ ಬೇಜಾರಾಗುತ್ತೆ. ಎಲ್ಲ ಚೆನ್ನಾಗಿದ್ರೆ ಕಣಮ್ಮ, ಅಕ್ಕ ತಂಗಿಯರಾಗಲಿ ಅಣ್ಣ ತಮ್ಮಗಳಾಗಲಿ ಎಲ್ಲನ ಏನೋ ಒಂದಿಟ್ಟು ಕೆಟ್ಟೈತೆ ಅಂದರೆ ನಾವು ನೋಡಿ ಹಿಂಗೆ ಮಾಡ್ಕೊಂಡಿರೋದ್ಕೋತ್ಕೊ ನಮಗೆ ಮರ್ಯಾದಿಲ್ಲ. ಏನು ಮಾಡೋಣ? ನೀನ ಅಲ್ಲೇ ಸುಮ್ಮನೆ ಇದ್ದಂಗಲ್ಲ, ಏನಿಲ್ಲ. ನಿಖಿಲು ಒಳ್ಳೆ ಕಣಮ್ಮ. ಸುಮ್ಮನೆ ನೀನು ನೆನ್ನೆ ಸೋಗಿ ಗಲಾಟೆ ಮಾಡ್ತೀಯ ಅವನ ತಂಗಿನೇ ಮಾಡಿರೋದು ಅಂತ. ಅವನೆಲ್ಲ ಆಸೆ ಓದ್ನಲ್ಲಮ್ಮ, ಅದಕ್ಕೆ ಅವನೇ ಏನೋ ಮಾಡಿದ್ದಾನೇನೋ ಅಂತ ಹೇಳಿ ನಾನು ಹೇಳಿದ್ದಷ್ಟೇನೆ. ಸುಮ್ಮನೆ ಎಲ್ಲಾನ ಹೋಗಿ ಜೀವನ ಮಾಡೋದು ಕಲೀರಿ. ಇವಳ್ತಾಗ ಏನು ಅಂದಿಸ್ಕೊಂಡಿರ್ತೀರ ಇಲ್ಲಿ. ಎಲ್ಲಾನ ಹೋಗ್ರಿ ಸುಮ್ಮನೆ.
ನಿಮ್ಮ ಪಾಡಿಗೆ ನೀವೆಲ್ಲ ನಾವು ಸುಮ್ಮನೆ ಅಲ್ಲೇ ಇರ್ಬೇಕಿಲ್ವಾ? ಯಾಕೆ ಬಂದ್ರಿ? ಏನು ಮಾಡೋಣ ಮಾವ, ಏನು ಮಾಡೋಣ. ನಾವು ಇಲ್ಲ ಯಾರವನ್ನು ನಂಬ್ಕೊಂಡು ಬಂದು ಹಿಂಗೆ ಮಾಡ್ಕೊಂಡ್ವಿ. ಯಾರು ಆಗಲ್ಲ, ಇಲ್ಲಿದ್ರೆ ನಿಮ್ಮ ಅಕ್ಕನೂ ಆಗಲ್ಲ ನೋಡ್ರಿ. ಸುಮ್ಮನೆ ಹೋಗೋದು ಕಲ್ಕೊಳ್ರಿ. ಹೋಗಿ ಸುಮ್ಮನೆ ನಿಮ್ಮೂರಾಗ ನಿಮ್ಮ ಮನೆಯಾಗ ಇರೋದು ಕಲ್ಕೊಳ್ರಿ. ಇಲ್ಲಿ ಬೇರೆ ಮನೆಯಾಗ ಇದ್ರೆ ಅಷ್ಟೇನೆ. ಸುಮ್ಮನೆ ಹೋಗ್ರಿ ನಿಮ್ಮ ಪಾಡಿಗೆ ನೀವು. ಇಲ್ಲಿ ಇದ್ದ ಒಟ್ಟು ನಿಮ್ಗೆ ಒಟ್ಟು ಇಲ್ಲೋಡ ಇಲ್ಲದ್ದೆಲ್ಲ ನೋಡೋ ನಿಮಗೆ ಸಮಸ್ಯೆನೇ ಹೊರ್ತು ಏನಿಲ್ಲ. ಎಲ್ಲನ ದುಡ್ಕೊಂಡು ತಿನ್ಬೇಕು, ಮಾಡ್ದಲ್ಲ ಯಾವುದು ಬರಲ್ಲ. ಏನಿಲ್ಲ, ನಮ್ಮಲ್ಲಿ ಇಟ್ಟಾಡಿಸ್ಬಿಡ್ತಾಳೆ. ನಮ್ಮಲ್ಲಿ ತೆಗಿದ್ರು ಬದುಕು ಮಾಡ್ಬೇಕು, ಉಣ್ಬೇಕು ಅಷ್ಟೇ. ಬದುಕು ಮಾಡ್ಬೇಕು. ನಾನೇ ಹೇಳ್ತಾಳೆ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ನನ್ನ ಮನೆಯಾಗಳದ್ದು ಮಾಡ್ಕೊಂಡಿದ್ರೇನೆ ನನಗೊಂದು ತುತ್ತು ಮುದ್ದೆ. ಇಲ್ಲ ನನಗೂ ಮುದ್ದೆ ಇಕ್ಕಲ್ಲ ಅವಳು ನಮ್ಮ ಮನೆಯಾಗ ಮಂತಾಳು ಅಂತಂದ್ರೆ ನಿಮ್ಗೆ ಅವಳು ನೋಡ್ಕೊಂತಾಳ. ಸುಮ್ಮನೆ ಹೋಗ್ರಿ ಎಲ್ಲನ ಅತ್ತ. ಸುಮ್ಮನೆ ಅಲ್ಲೇ ಇರ್ರಿ. ನಿಮ್ಮ ಮನೆಯಾಗ ನೀವು ಇರಬೇಕು. ಕಷ್ಟನೋ ಸುಖನೋ ಏನು ಬಂದಿದ್ದೆಲ್ಲ ಬರಲಿ ಅನ್ಬೋಸ್ಕೊಂಡು ಅಲ್ಲೇ ಇರಬೇಕು. ಸುಮ್ಮನೆ ಇಲ್ಲಿ ಅಲ್ಲೂ ಇಲ್ಲೂ ಪರದಾಡ್ಕೊಂಡತ್ತ ಹೇಳು. ಇಲ್ಲೋದೆಲ್ಲ ಸುಮ್ಮನೆ ಸಮಸ್ಯೆಗಳು ಮಾಡ್ಕೊಂತೀರಮ್ಮ ನೀವು. ಹೇಳತ್ತ ನೀನು ಸುಮ್ಮನೆ ಇರ್ಬೇಕಿಲ್ಲ ನಮ್ಮ ನೀನು ಗಂಡನ ಮನೆಯಾಗೆ. ಸುಮ್ಮನೆ ಎಲ್ಲಿರ್ಬೇಕು ಅಲ್ಲಿ ಇರ್ಬೇಕು. ಯೋಸ್ತೀನಿ ಇದ್ರೂ ಹೋಗೋದೇನು ತಪ್ಪಲ್ಲ. ಎಲ್ಲಿದ್ರೂ ಹೋಗೋದೇನು ತಪ್ಪಲ್ಲ ಕಣಮ್ಮ. ಹೆಣ್ಮಕ್ಳು ಎಲ್ಲಿರ್ಬೇಕು ಅಲ್ಲಿದ್ರೆ ಗೌರವ, ಇಲ್ಲಾಂದ್ರೆ ನಾನು ನೋಡೋ ದೃಷ್ಟಿನೇ ಒಂಥರ. ಎಲ್ಲಿರ್ಬೇಕು ಅಲ್ಲಿರ್ಬೇಕು. ಮಮ್ಮ ಹೋಗ್ತೀವಿ. ಹೋಗಿ ಅಂಗಡಿ ತಕೋಗಿ ನೋಡ್ಕೊಂಬತ್ತೀವಿ. ನೋಡ್ಕೊಂಬಂದು ಆಮೇಲಿಂದನ ಹೋಗ್ತೀವಿ ಕಣ್ಮಮ್ಮ. ಹೋಗ್ತೀವಿ ಊರಿಗೆ. ಆಯಪ್ಪ ಬರ್ಲು, ಆಯಪ್ಪನ ತಕೋಗಿ ಮಾತಾಡ್ತೀವಿ. ಅದೆಲ್ಲ ನೋಡೋಣ. ಅಂಗಡಿ ತಕೋಗಿ ನೋಡ್ಕೊಂಬತ್ತೀವಿ. ಎಲ್ಲ ಸುಟ್ಟೋಗ್ಬಿಟ್ಟೈತೆ ಬೆಂಕಿ ಬಿದ್ದು. ಇದು ಸಿಲಿಂಡರ್ ಬ್ಲಾಸ್ಟ್ ಆಗಿ ಎಲ್ಲ ಸುಟ್ಟೋಗ್ಬಿಟ್ಟೈತೆ ಹೋಗತ್ತೆ. ಅದು ಯಾಕಂಗಾತೋ ಏನೋ ಗೊತ್ತಾಗ್ತಿಲ್ಲ ಕಣ್ಮಮ್ಮ. ಅದು ಯಾಕಂಗಾತೋ ಏನೋ. ಸುಮ್ಮನೆ ಚೆನ್ನಾಗಿರ್ದಲ್ದಲೇ ಈ ಹುಡುಗಿ ಒಂದು ಕಡಿಕೆ ಹಿಂಗೆ ಮಾಡ್ಕೊಳೈತೆ ಹೋಗತ್ತ. ಅವನೇ ನಿಖಿಲ್ನೇ ಏನೋ ಮಾಡಿದ್ದಾನೆ ಅನ್ನಿಸ್ತೈತೆ. ಅವನಮ್ಮ ನನ್ನ ಮಗ ಸರಿ ಇಲ್ಲ. ಅವನೇ ಮಾಡಿರೋದು. ಅವನೇ ಏನು ಮಾಡಿದ್ನೋ ಏನೋ. ಯಾರೇನು ಮಾಡಿರೋ ಬಿಡತ್ತ. ಅಲ್ಲೇ ಆಗೋಗ್ಬಿಟ್ಟೈತೆ. ಬಾ ನಿಮ್ಮ ದಡಮಯ್ಯ ಸಿಟ್ಟಾಗ್ತಾಳೆ. ಎಲ್ಲನ ಕಸ ಮುಸ್ರೆ ಮಾಡಿ ಎಲ್ಲ ಮಾಡೋಕ್ಕಾಗುತ್ತೆ. ನಾವಂತಿ ಮನೆ ಕೆಲಸ್ತಾರ ಆದ್ರೆ ಅದಕ್ಕೆ ಮತ್ತು ಒಬ್ರು ಮನೆಗೆ ಬಂದರೆ ಅವ್ರು ಹೇಳ್ದಂಗೆ ಕೇಳಬೇಕು ಅಂಬೋದು. ಒಬ್ರು ಮನೆಯಾಗಿದ್ರೆ ಇಷ್ಟೇ ಅಲ್ವೇ ಬಾಳು. ಈಗ ಅರ್ಥ ಆಗ್ತೈತೆ ಒಬ್ರು ಮನೆಯಾಗಿದ್ದ ಮೇಲೆ. ನೋಡು ಅವಾಗ ನಮ್ಮ ಮನೆಗೆ ಬರೋಳು ನಮ್ಮ ಅಕ್ಕಯ್ಯ ನಮ್ಮನ್ನೇ ಹುಡಿಕೊಂಡು ಇವತ್ತು ನೋಡು ನಮ್ಮ ಎಷ್ಟು ಕೀಳಾದ್ವಿ ನಾವು. ಇವಳು ಮುಂದೆ ಒಂದಿಟ್ಟು ನಮಗೆಲ್ಲ ಕೆಟ್ಟದ್ದಾಗಿದ್ದಕ್ಕೆ ಎಷ್ಟು ಕೀಳಾದ್ವಿ ಅಲ್ವಿ. ನೋಡು ಅದಕ್ಕೆ ಮತ್ತು ಯಾರೇ ಆಗಲಿ ಚೆನ್ನಾಗಿದ್ರೇನೆ, ಅಕ್ಕ ತಂಗಿಯರಾಗಲಿ ಯಾರೇ ಆಗಲಿ ನೋಡು ಒಂದಿಟ್ಟು ಕೆಟ್ಟರೆ ಒಂದಿಟ್ಟು ಸಂಬಂಧ ಎಲ್ಲ ಚೆನ್ನಾಗಿದ್ರೆ ಮಾತ್ರ. ಇವಾಗ ಗಂಡ ಹೆಂಡತಿ ಸಂಸಾರದಲ್ಲಾಗಲಿ ಯಾವುದ್ರಾಗಲಿ ಒಂದಿಟ್ಟು ಬಿರುಕು ಬಿಡ್ತೈತೆ ಅಂದರೆ ಯೋಟಿದ್ನು ಮಾಡ್ತಾರಲ್ವೇ, ಎಷ್ಟು ಕೀಳಾಗಿ ನೋಡ್ತಾರಲ್ವೇ. ಅವಾಗ ನೋಡು ನಮ್ಮ ದಡಮೈ ನಮ್ಮನ್ನು ಹೆಂಗೆ ಮಾತಾಡ್ಸೋದು, ಹೆಂಗೆ ನೋಡ್ಕೊಂಬೋದು, ಹೆಂಗೆ ನಮ್ಮ ಮನೆ ತಕ್ಕೆ ಹುಡಿಕೊಂಬರೋದು. ಅವಾಗ ಅದನ್ನ ಈಗ ನೋಡು ಎಷ್ಟಿದ್ನು ಮಾಡ್ತೈತೆ. ಎಷ್ಟು ಕೀಳಾಗಿ ನೋಡ್ತೈತೆ ನಮ್ಮ ದಡಮೈ ಅಂತ ನಮ್ಮನ್ನು. ಅದಕ್ಕೆ ಮತ್ತೆ ಎಲ್ಲ ಈಗ ನಾನು ನನ್ನ ಗಂಡ ಎಲ್ಲ ಚೆನ್ನಾಗಿದ್ದೀರಿ. ನಮಗೇನೋ ಒಂಥರ ಬೆಲೆ ಗೌರವ ಇರೋದು. ನಾನು ಹಿಂಗೆ ಗುದ್ದಾಡ್ಕೆ ಅಂದಿರೋದಕ್ಕೆ ನನಗೂ ಬೆಲೆ ಕೊಡಲ್ಲ. ಏನಂದ್ರೆ ಬೆಲೆ ಗೌರವ ಇರಲ್ಲ ಹೇಳು. ಸಮಾಜದಾಗಿಂತ ಮಾಡ್ಕೊಂಡ್ರೆ ಬೆಲೆ ಗೌರವ ಇರಲ್ಲಮ್ಮ. ಅದೇ ಮತ್ತೆ ನಮ್ಮ ಅಕ್ಕನೇ ಸೇರಿಸ್ಕೊಂಬಲ್ಲ ಅಂದಮೇಲೆ ಹೊರಗಿನ ಜನ ನಮಗೆ ಮರ್ಯಾದೆ ಕೊಡ್ತಾರೆ? ಯಾರೂ ಕೊಡಲ್ಲ. ಇಷ್ಟೇ ಅಲ್ವೇ ನಮ್ಮ ಬಾಳು ಅಂತ ಈಗ ಗೊತ್ತಾಗ್ತೈತೆ. ಇಷ್ಟೇ ಅಲ್ವೇ ಇದಕ್ಕೆ ಅಲ್ವೇ ನಾವು ಹಿಂಗೆ ಆಡಿದ್ದು. ಇಂಥ ಮರ್ಯಾದೆ ಪಡ್ಕೊಂಬಕ್ಕಾಗಿ ನಾವು ಹಿಂಗೆ ಆಡಿದ್ದು ಅಮ್ಮಂಗೆ ಆಗುತ್ತೋಗತ್ತೆ. ನನಗೀಗ ಅರ್ಥ ಆಗ್ತೈತಿ. ಅಯ್ಯೋ ದೇವ್ರೆ ಏನಪ್ಪ ಮಾಡಲಿ ಶಿವನೇ. ದೇವ್ರೆ ನಮ್ಗೊಂದು ದಾರಿ ಮಾರ್ಗ ತೋರ್ಸಪ್ಪ. ಇರೋ ಅಂಗಡಿನೂ ಸುಟ್ಟೋತು ದೇವ್ರೆ. ಹಿಂಗೆ ಮಾಡಬೇಡಪ್ಪ ಯಾರಿಗೆ ಆಗಲಿ. ಇಷ್ಟೇ ಅಲ್ವೇ ಬಾಳು. ಎಲ್ಲ ನೆಟ್ಗಿದ್ರೆ ಅಲ್ವೇ, ಎಲ್ಲರೂ ಚೆನ್ನಾಗಿದ್ರೆ ಅಲ್ವೇ. ನಮ್ಮ ಅಕ್ಕ ಇವಾಗ ನಾನು ಚೆನ್ನಾಗಿದ್ದಾಗ ಹೆಂಗೆ ನಮ್ಮ ಮನೆ ತಕ್ಕ ಹುಡಿಕೊಂಬರೋಳು, ಹೆಂಗೆ ಮಾತಾಡ್ಸಾಳ ನನ್ನಂತ ಹಿಂಗೆ ಅಂತ ಹೇಳಿ. ಇವಾಗ ನೋಡಿ ಇಷ್ಟೇ ಅಲ್ವೇ, ನಾವೇನು ಮಾಡಲಿಲ್ಲ. ಏನೋ ನಾವೆಲ್ಲ ಗಂಡ ಹೆಂಡ್ತಿ ಮಧ್ಯೆ ಒಂದು ಸ್ವಲ್ಪ ಬಿರುಕು ಬಂದೈತೆ, ಜಗಳ ಮಾಡ್ಕೊಂಡಿದ್ದೀವಿ, ಹಿಂಗೆಲ್ಲ ಆಗೈತೆ ಅಂದರೆ ಇಷ್ಟೇ ನಮ್ಮ ಮರ್ಯಾದೆ. ಈಗ ಗೊತ್ತಾಗ್ತೈತಿ. ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ. ಏನು ಮಾಡೋದು? ಹೆಂಗನ ಇನ್ನೇನು ಮಾಡೋಕ್ಕಾಗಲ್ಲ. ಇವತ್ತು ಅಂಗಡಿ ತಕ್ಕ ಹೋಗ್ತೀವಿ. ಹಂಗೆ ಸುಟ್ಟೈತೆ ಏನು ನೋಡಿಲ್ಲ. ನೆನ್ನೆ ಸಲ ಅದೇ ಬಂದ್ವಿ, ಸಾಯಂಕಾಲ ಆಯ್ತು ಅದೇ ಬಂದುಬಿಟ್ವಿ ಮನೆ ಕಡೆಗೆ. ಅದಕ್ಕೆ ಹೋಗ್ತೀವಿ ಈಗ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.